ಅಲ್ಲ ಒಂಚೂರಾರು ಜ್ಞಾನ ಬೇಡವ ನಿಮಗೆ ಮನೇಲಿ ವಯಸ್ಸು ಬಿದ್ದಿರ ಮಗಳವಳೆ ಮದುವೆ ಮುಂಜಿ ಮಾಡದ ತಡುವ ಸಂಖ್ಯೆ ಬಂದ ಹುಡ್ಕದ ಅಂತಾನೆ ಹೇಳ್ಬಿಟ್ಬಿಟ್ಟು ತಂಪಾಡ್ತಾ ಬಿದ್ದಿರಲ್ಲ ಅಲ್ಲ ಸ್ವಲ್ಪ ಯೋಚನೆ ಮಾಡಿ ಹೊಸ ಗಮನ ಕೊಡಿ ಮದ್ಗಿದ್ದಕ್ಕೆ ವಯಸ್ಸು ಬಂದಿರೋ ಮಗಳವಳೆ ಅವ್ರಿಗೂ ವಯಸ್ಸಾಯ್ತು ಏನಾರು ಮಾಡದ ಮುಟ್ಟದ ಅಂತಾನೆ ಹೇಳ್ಬಿಟ್ಬಿಟ್ಟು ನೀವು ಹಿಂಗೆ ಸುಮ್ಮನೆ ಇದ್ದೀರಲ್ಲ ನಿಮ್ಮ ಪಡೆದು ನೀವು ಇಲ್ಲಕತ್ತಿರು ನವೀನ ಹೇಳಿದಾಗತ್ತೆ ಎದುರುವೆ ಗಂಡ್ಗಿನ್ ಬಂದ್ರೆ ನೋಡಕ್ ಬರೇಡಣ ಅಂತ ಅಂತಿದ್ದ ಅವತ್ತು ಸರಿ ಅಂತ ಅಂದೀವಿ ಇನ್ನೋದ್ರ ಬಗ್ಗೆ ಮಾತಾಡಿಲ್ಲ ಕೇಳ್ಬಿಟ್ಟು ಹೇಳ್ತೀನಿ ಕತ್ ಸುಮ್ಮನಿರು ಇನ್ನುವೇ ಎರಡು ಗೊತ್ತಿತ್ತಂದ್ರೆ ಹೇಳ್ತೀನಿ ಕತೆ ಅದೇ ಹಂಗೆ ಮಾಡಿ ನನಗೆ ಏನ ಇಲ್ವಾ ಮನೇಲಿ ವಯಸ್ಸು ಬಂದಿರೋ ಮಗಳವಳೆ ಹಂಗೆ ಇರ್ಕೊ ಕೂತ್ಕೊಳಕದ ಅಲ್ಲ ನಾನುವೇ ಸಂಜೆ ಗಂಟೆ ಮನೆಗೆ ಕೂತೀನಲ್ಲ ನಾನು ಎಲ್ಲರೂ ಕೆಲ್ಸಕ್ಕೆ ಹೋಗ್ತೀನಿ ತಗೊಳ್ಳಿ ಮದುವೆಗೆ ಬೇರೆ ಕಾಸು ಗೀಸು ಇಲ್ಲ ಏನೂ ಇಲ್ಲ ಹೆಂಗೆ ಮಾಡೋದು ಸಾಲ ಮಾಡ್ಬಿಟ್ಟು ಏನು ಮಾಡೋದು ಇರಿ ನಾನು ಕೆಲ್ಸಕ್ಕೆ ಹೋಗ್ತೀನಿ ಚೀಟಿ ಪಟ್ಟಿ ಹಾಕೊಳಕೈತದೆ ಹೆಂಗೋ ಸಂಗೀತ ಮಾಡಿ ಹೆಂಗೋ ಮದ್ಗಿದ್ದೆ ಮಾಡಿ ಮುಗ್ಸೋಕೈತದೆ ಇಬ್ಬರು ಸೇರ್ಕೊಂಡು ಸಾಲದ ತೀರ್ಸ್ಕೊಳ್ಳೋದ ಇರೋದೊಬ್ಳು ಏನೋ ಇನ್ನೇನೋ ಇರೋದೊಬ್ಳು ಅಲ್ವಾ ಅವ್ಳಿಗೂ ನ್ಯಾರ ಮಾಡ್ಬಿಡೋಕೈತದೆ ಇನ್ಯಾರ್ದು ಇನ್ನೇನು ತಲೆ ಕೆಡ್ಸ್ಕೊಳಂಗಿಲ್ವಲ್ಲ ಇನ್ಯಾರೂ ಇಲ್ಲ ಇನ್ನು ಮದುವೆ ಮಾಡೋರು ಇವಳೊಬ್ಳು ಎಷ್ಟು ದಿನ ಅಂತ ಟಿವಿಸ್ಕೊ ಕೂತ್ಕೊಳಕ್ಕಾಗೋದು ಅದಕ್ಕೆ ಅದನ್ನೇ ಯೋಚನೆ ಮಾಡ್ತಾ ಕೂತಿದ್ನ ನೀವು ನೋಡ್ರೆ ಕೆಲಸಕ್ಕೆ ಕಡ್ದೊಯ್ತಿದ್ದೀರಿ ಮಾಡ್ತಿದ್ದೀರಿ ಆಮೇಲೆ ಕೆಲ್ಸಕ್ಕೆ ಹೋಗೋಣ ನಾನುವೇ ಅದೇ ಕಳೆ ಗಿಡ ಕೀಳಕ್ಕೆಲ್ಲ ಹೋಗೋಣ ಅಲ್ಲಿಗೆ ಬರೀ ಏನಕ್ಕೆ ಹೋದಿ ನೀನು 200 ರೂಪಾಯಿ ಕೊಡ್ತಾರೆ 200 ರೂಪಾಯಿ ತಗೊಂಡು ಏನು ಮಾಡಿ ನೀನು ಬೇರೆ ಸುಮ್ಮನಿರು ನಾನೇ ಗಾಡಿ ಕೆಲ್ಸಕ್ಕೆ ಹೋದ್ರೆ 800 ರೂಪಾಯಿ ಕೊಡ್ತಾರೆಪ್ಪ ಆರಾಮಾಗಿ ಹೆಂಗೋ ಜೀವನ ಮಾಡ್ಕೊಂಡು ಹೆಂಗೋ ಇರ್ಬೋದು ಅಲ್ಲ ಜೀವನ ಏನು ಚೆನ್ನಾಗಿ ಮಾಡ್ಬೋದು ರಾಜರಂಗೆ 800 ರೂಪಾಯಿಗೆ ಅಂತಲ್ಲ ಇಲ್ಲವೇ ಮದುವೆ ಖರ್ಚಿಗೆ ಕಾಸು ಗೀಸು ಮಡಿಕೊಂಡಿದ್ದಾರೆ ಅದಕ್ಕೆ ಏನಾರು ಮಾಡೋಕ್ಕಾಯ್ತದೆ ಅಂತ ನನಗೆ ನೋಡ್ತಿರೋದು ಏನಾರಾಗಲಿ ಗಂಡು ಸುಮಾರಾಗಿದ್ರು ಸಿಕ್ಕಿಲ್ಲ ಅಚ್ಚುಕಟ್ಟಾಗಿರ್ಬೇಕು ಕಣ ಒಂದು ಮನೆಗೇ ಸುಮಾರಾಗಿ ಅವ್ರಿಗೆ ಏಕ ತಿನ್ನಂಗೆ ಒಂದಿಷ್ಟು ಅಲ್ಲ ಅಷ್ಟಾರು ಇದ್ರೆ ಸಾಕು ಇನ್ನೇನು ಕೇಳಿ ಇನ್ನೇನು ಕೇಳೋಕ್ಕದು ಇನ್ನೇನು ಬೇಡಕತ್ತೆ ಅಷ್ಟೇ ಇದ್ರೆ ಸಾಕು ಅದೇನಾರು ನೋಡ್ತೀವಿ ಹೊರಗಿಲ್ಲ ಕೆಲಸ ಮಾಡೋರು ಹೋಯ್ತದೆ ಅಲ್ವಾ ಸಾಕು ಅಲ್ವಾ ನಮ್ಮ ಬಡತನಕ್ಕೆ ಅಚ್ಚುಕಟ್ಟಾಗಿ ನೋಡ್ಕೊಂಡ್ರೆ ಸಾಕು ಅಲ್ವಾ ಸಾಕು ತಗೊಳ್ಳಿ ಹಾಸಿಗೆ ಇದ್ದಷ್ಟು ಕಾಲು ಹಚ್ಬೇಕು ನಾವೇ ಅಚ್ಚುಕಟ್ಟಾಗಿ ದೊಡ್ಡ ಗಿಡಕ್ಕೆ ನೋಡ್ತೀವಿ ಅದ್ರಾಗ ತಕ್ಕಂಗೆ ನಾವು ಮಡಿಕೊಂಡಿರ್ಬೇಕು ಎಲ್ಲಿ ಮಡಿಕೊಂಡಿದ್ದಾವು ನಮಗೆ ತಕ್ಕಂಗೆ ನಮಗೋಸಿ ಮರ್ಯಾದೆ ಕೊಟ್ಕೊಂಡು ಮಗಳು ಹಚ್ಕೊಂಡಂಗೆ ನೋಡ್ಕೊಂಡ್ರೆ ಸಾಕು ಕತೆ ಇನ್ನೊಂದು ಏನು ಬೇಡಕತ್ತೆ ಇರೋಳೊಬ್ಳು ನಮ್ದು ಹೆಂಗೋ ಕಾಲ ಆಯ್ತದೆ ಅವ ಏನು ಮಾತಾಡ್ಕೊತಿದ್ದೆ ನೀನು ನನಗೆ ಈ ಟೈಮ್ ಮದುವೆಗಿದ್ರೆ ಏನು ಬೇಡ ಸುಮ್ಮನೆ ನನ್ನ ಮದುವೆಗೂ ಹಂಗೆ ಹಿಂಗೆ ಅಂತಾನೆ ತಲೆ ತಿನ್ಬೇಡ ಆಯ್ತಾ ಜೇ ಬಾಯಿ ಬಿಚ್ಕೊಂಡು ನಿಂತ್ಕೊ ನೀನು ಇವ್ರಿಗೆ ನಾಳೆಗೆ ತಲೆ ಕಡಿಸ್ಬಿಡ್ತಾರೆ ಹಾಡ್ತಾರೆ ಚಂದ ನೋಡು ಹಾಡ್ತಾರೆ ಚಂದವಾ ಹೆಂಗೆ ಹಾಡೋಡು ಹಂಗೆ ಮುಸ್ಲಿಕ್ ತಿಳ್ಕೊತೀನಿ ಅದೇ ಕಮ್ಮಿ ಬೇಡ ಅದಕ್ಕೆ ಬೇಡ ಯಾಕೆ ಮದುವೆ ಆಗಿಲ್ಲ ನಮ್ಮ ಕಷ್ಟ ನಮ್ಗೆ ಹೇಳಿ ವಯಸ್ಸು ಬಂದಿರೋ ಹೆಣ್ಣ ಮನೇಲಿ ಕೂತೀವಿ ಅಂತ ಇವಳು ಬೇರೆ ಬೇಡ ಅದು ಬೇಡ ಇದು ಬೇಡ ಅಂತ ಅಡ್ ಭಯ ಬಂದ್ಬಿಡ್ತಾಳೆ ಅಡ್ ಭಯ ಈ ದೊಡ್ಡವರೇನೋ ಮಾತಾಡ್ತಾವೆ ಬಾಯಿ ಮುಚ್ಕೊಂಡು ನಿಂತ್ಕೋಬೇಕು ಅನ್ನೋ ಜ್ಞಾನ ಇಲ್ವ ನಿನಗೆ ಇದನ್ನೇ ಹೇಳ್ಕೊಟ್ರಲ್ಲ ನನಗೆ ಅಲ್ಲ ಮುಗಿಗೆ ಅದಕ್ಕೆ ಓದಿ ನೀನು ದೇನ ತಿಂತೇಳ ತಿನ್ನು ಇವಳ ತಲೆ ಮೇಲೆ ಕೂರ್ಸ್ಕೊಬಿಡಿ ನೀವು ತಲೆ ಮೇಲೆ ಬೇಡ ಬೇಡ ಅಂತಾಳೆ ಗನಕ ಕೂರ್ಸ್ಕೊಬಿಡಿ ಹಿಂದಕ್ಕೆ ಮುಂದಕ್ಕೆ ಯಾರೂ ಇಲ್ಲ ನೋಡ್ಕೊಳ್ಳೋರು ಮತ್ತವ್ರು ಏನೂ ಇಲ್ಲ ನಮಗೂ ವಯಸ್ಸಾಯ್ತು ಏನಾದ್ರು ಹೆಚ್ಚು ಕಡಿಮೆ ಆದರೆ ಯಾವ್ದು ನೋಡ್ಕೊಳ್ಳೋರು ಯಾರು ಅವ್ಳಿಗೊಂದು ದಾರಿ ಮಾಡಿಬಿಡ್ತಾನೆ ಹೋಗಬೇಕು ಅವ ಸುಮ್ಮನೆ ಇರು ಈಗೇನು ಅರ್ಜೆಂಟ್ ಆಗಿರೋದು ಮಾಡೋದಂತ ಇನ್ನೊಂದು 2-3 ವರ್ಷ ಆಗಲಿ ಇನ್ನೊಂದು 2-3 ವರ್ಷ ಅಂತ 2-3 ವರ್ಷ ಮದುವೆಗೆ ವಯಸ್ಸಾಗದೆ ಕತೆ ಮದುವೆ ಆಗಿ ಮನೆಯಿಂದ ಹಚ್ಕೋಗತ್ತೆ ಕಲಿ ನೀನು ಕೂತ್ಕೊಂಡಿಲ್ಲ ಆಡ್ಬೇಡ ಹೋಗುವಸಿಯ ಉಪ್ಪಿನಕಾಯಿ ತಗೋಬಾಬು ನಿಂತ್ಕೊಳ್ಕೊಬಿಡಕ್ಕಿಲ್ಲ ಕುಂತ್ಕೊಳ್ಕೊಬಿಡಕ್ಕಿಲ್ಲ ಸಂಜೆ ಗಂಟೆ ಮದುವೆ ಅಂದ್ಕೊಂಡು ಹೋಗಿ ಏನಕ್ಕೆ ಹಿಂಗೆ ಆಡೋದು ಸುಮ್ಮನೆ ಅಲ್ಲ ಇನ್ನು ಸ್ವಲ್ಪ ಮದ್ಗಿದ್ವಿ ಉಂಟೋಯ್ತದೆ ಇನ್ನು ಸ್ವಲ್ಪ ದಿವಸ ಇರ್ತದೆ ಮನೇಲಿ ಯಾಕಂದ್ರೆ ಈ ಕಡೆ ಮದುವೆ ಆಗಂತ ಇರ್ತದೆ ಆಮೇಲೆ ಹೋಯ್ತಿ ಬಾ ಅದು ಯಾಕಂದ್ರೆ ಆಡ್ತಾ ಇದ್ದೀನಿ ನೀನು ಕೈ ಅನ್ಕೊಂಡು ಅಯ್ಯೋ ಸುಮ್ಮನೆ ನಿಮ್ಗೆ ಗೊತ್ತಾಯ್ಕಿಲ್ಲ ಎಣ್ಣೈಕ್ಲಾ ಹೊಸ ಬಿಗಿ ಬಂದಸ್ತಾರೆ ಇರಿಸ್ಬೇಕು ಹಂಗಂಗೆ ಬಿಟ್ಬಿಟ್ಟಾರ ಓದ್ ಮನೆಗೆ ಏನೇನಾಕಿಲ್ಲ ಹಿಂಗೆ ಆಡ್ತಾ ನಿಂತ್ಕೊಳಕ್ಕಾಗದ ಚೆನ್ನಾಗಿ ಮಾತಾಡ್ತಿದ್ದೀರಿ ಕತ್ತೀರಿ ತಲೆ ಮೇಲೆ ಕೂರ್ಸ್ಕೊಬೇಡಿ ಕತೆ ಇಲ್ಲಿ ನಾನು ಏನು ಕಲ್ಸ್ತೀವಿ ಅದೇ ಓದೋರ್ ಮನೇಲಿ ಅವಳು ಅನ್ನಕ್ಕಿಲ್ಲ ನಿಮ್ಮ ಅವ್ವ ಅಪ್ಪ ಹೆಂಗೆ ಅಂತ ಅಪ್ಪ ಅನ್ನಕ್ಕಿಂತ ಅವ್ವ ಬರ್ತದೆ ನಿಮ್ಮ ಅವ್ವ ಏನು ಕಲ್ಸಿದಳು ನಿಮ್ಮ ಬಡ್ಡಿ ಏನು ಕಲ್ಸಿದಳು ಅನ್ನೋದೇ ಬರೋದು ಕತೆ ನಿಮ್ಗೇನು ಗೊತ್ತಾದದು ಸುಮ್ಮನಿರಿ ನೀವು ಅವಳ ಬಗ್ಗೆ ತಲೆ ಹಾಕ್ಬೇಡಿ ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಅವಳಿಗೆ ವಹಿಸ್ಕೊ ಮಾತಾಡಿರಿ ನೀವು ಏನಾರು ನೋಡಿ ಎಲ್ಲರೂ ಒಂದು ಒಳಗಡೆ ಕಡೆ ಸಂಬಂಧ ಸಿಕ್ಕಿದ್ರೆ ಜಲ್ದಿಯ ಮದ್ಗಿದ್ವೆ ಮಾಡಿ ಮುಗಿಸ್ಬಿಡಕ್ಕಾಯ್ತದೆ ಸುಮ್ಮನೆ ಜವಾಬ್ದಾರಿ ತಲೆ ಮೇಲೆ ಹೊತ್ಕೊಂಡು ನನಗೂ ಯೋಚನೆ ಈಗಿದ್ದರು ಈಗಿರಕ್ಕಿಲ್ಲ ಓಸಲ್ತಾನೆ ಬಣ್ಣ ಇದ್ನಲ್ಲ ಅದೇ ಮಿಲ್ ಬಿಡ್ತಾರಲ್ಲ ಅವಕ್ಕ ಎಷ್ಟು ಚೆನ್ನಾಗಿದ್ಲು ಗಟ್ಬಿಟ್ಟಾಗಿ ಅದೇನೋ ಮೊನ್ನೆ ದಿವಸ ತೀರೋದ್ಲಂತೆ ಏನು ಚೆನ್ನಾಗಿದ್ಲು ಗೊತ್ತಾ ಏನಷ್ಟು ಚೆನ್ನಾಗಿದ್ಲು ಏನು ಇನ್ನುವೇ 100 ವರ್ಷ ಬದುಕೊಳ್ಳಂಗಿದ್ಲು ನೋಡ್ರೆ ಸತ್ತಗೋಳೆ ಅದನ್ನೆಲ್ಲ ನೆನ್ಸ್ಕೊ ಕೂತ್ಕೊಂಡ್ರೆ ನಮಗೆ ಎದುರಿಕೆ ಆಯ್ತಾ ಕೂತದೆ ಆಮೇಲೆ ನನ್ನ ಮಗಳಿಗೆ ಏನೂ ನ್ಯಾರ ಮಾಡಿಲ್ಲ ಆಮೇಲೆ ಹೊಂಟ್ಕೊಂಡು ಹೋಗ್ಬಿಡೋಣ ಅಂತ ಈಗಿದ್ದವ್ರಿಗೆ ಈಗಿರಕ್ಕಿಲ್ಲ ಅಂತ ಭಯ ಆಗದೆ ಕತೆ ನೀವು ಏನಾರು ಮಾಡಿ ಬಂದ ಸುಮಾರಾಗಿ ಏನೋ ಮಗಳನ್ನ ನ್ಯಾರ ಮಾಡಿಬಿಟ್ಟು ಕೈಗೆ ಒಪ್ಪಿಸ್ಬಿಟ್ಟು ಹೋಗೋಕ್ಕಾಯ್ತದೆ ಇನ್ಯಾರಿದ್ದರು ಅಣ್ಣ ತಮ್ಮ ಹಿಂದೆ ಮುಂದೆ ಅಂತ ಇಲ್ಲ ನವೀನ ಅವನೇ ಆಯ್ತಾನೆ ಕಷ್ಟ ಸುಖಕ್ಕೆ ಆಯ್ಕಿಲ್ಲ ಅನ್ನೋಕ್ಕಿಲ್ಲ ಅವ್ರವ್ರಿಗೆ ಅವ್ರ ಹೆಂಡತಿ ಮಕ್ಕಳು ಹೆಚ್ಚು ಕತೆ ನೋಡಿ ನೀವು ಏನಾರು ಆಗಲಿ ಮದುವೆ ಅಂತ ಆಗಿರ್ಬೇಕು ಕತೆ ಕಷ್ಟ ಸುಖಕ್ಕೆ ಎಲ್ಲಕ್ಕೂ ಇನ್ಯಾರು ಆದರು ಅವರೇ ಆಗೋದು ಕತೆ ತಲೆ ಕೆಡ್ಸ್ಕೊಬೇಡ ಏನು ನವೀನನ್ನು ಮಾಡೋಕ್ಕಾಗಿಲ್ಲ ಅಂತದ ಇವನು ಇಷ್ಟು ನೋಡ್ಕೊತಿರೋದು ಹೆಚ್ಚು ಇದಕ್ಕಿಂತ ಮಾಡು ಅನ್ನೋಕ್ಕದ ಹೇಳಿ ನೀವೇ ಬೇರೆಯವ್ರಾಗ್ರಿ ಯಾರು ಮಾಡೋರು ಸ್ವಂತ ಮಕ್ಕಳಾಗೇನೋ ಮಾಡ್ತಿದ್ರು ಇಲ್ವೋ ಗೊತ್ತಿಲ್ಲ ಏನೋ ಕಷ್ಟ ಸುಖ ಅರ್ಥ ಮಾಡ್ಕೊಂಡು ಅಷ್ಟೋ ಇಷ್ಟ ತಂದು ಹಾಕ್ತಾನೆ ಇನ್ನೂ ಮಾಡುವನ್ನ ಕೈಕಿಲ್ಲ ಅವನಿಗೂ ಸಾಲ ಸೋಲದೆ ಅವನಿಗೂ ಇರ್ತಿ ಮಕ್ಕಳು ಅಂತ ಅದು ಇನ್ನುವೇ ಇದು ಮಾಡೋಕ್ಕದ ಸರಿ ಅದನ್ನೇ ಯೋಚನೆ ಮಾಡ್ಕೊಂಡು ಏನೇನು ಯೋಚನೆ ಮಾಡ್ಕೊಬೇಡ ಏನು ಹಾಕಿಲ್ಲ ಸುಮ್ಮನಿರು ಅಲ್ಲ ಅಕ್ಕಂಗೇನೋ ಸರಿಗಿಲ್ವಂತೆ ಬಿಲ್ವ ಅಕ್ಕಂಗೆ ಅದಕ್ಕೆ ತಲೆ ಕೆಟ್ಕೊಂಡು ಏನೇನು ಮಾಡ್ತಿದ್ದೀಯಲ್ಲ ಕಣ್ಕಣ ಬಗ್ಗೆ ಏನಾದ್ರು ಕೂಡ ಬರಬೇಕು ಮಾಡೋಕ್ಕಾಯ್ತದೆ ತಗೋ ನೋಡೋಕ್ಕಾಯ್ತದೆ ಅಲ್ಲ ಹಂಗಂದ್ರೆ ನೀವು ಮಾಡೋಕ್ಕಿಲ್ಲ ಅಂತಿದ್ದೀರಾ ಹಂಗೆ ಯಾರಂದ್ರು ನೋಡೋಕ್ಕಾಯ್ತದೆ ಏನಾರು ಸೆಟ್ ಗಿಟ್ ಆದರೆ
ಮಾಡೋಕ್ಕಾಯ್ತದೆ ಬಿಡು, ತಲೆ ಕೆಡ್ಸ್ಕೊಂಬಿಡ, ಅದಕ್ಕೆ ತಲೆ ಕೆಡ್ಸ್ಕೊಂಡು ಸುಮ್ಮನಿರು. ಏನೋ ಒಂದು ಮಾಡೋಕ್ಕಾಯ್ತದೆ, ಏನೋ ಒಂದು ಆಯ್ತದೆ. ನವೀನ ನೋಡಿ ಹೇಳವನೆ, ನಾನು ಹೇಳಿನಿ ಬ್ರೋಕರ್ಗೆ, ಏನಾದ್ರು ಒಳ್ಳೆಗೆಲ್ಲ ಸಂಬಂಧ ಬಂದರೆ ಮಾಡಿ ಕಳ್ಸೋಕ್ಕಾಯ್ತದೆ. ಏನೇನು ಮಾಡೋಕ್ಕಾಯ್ತಿಲ್ಲ, ಹೆಣ್ಮಕ್ಳು ಇಷ್ಟು ದಿವಸ ಮನೇಲಿ ಇಸ್ಕೊಳ್ಳೋದು ಅಲ್ವಾ. ಒಬ್ಬ ಬಾ ನವೀನ, ಯಾವಾಗ ಬಂದೆ? ಅಪ್ಪ ಈಗ ತಾನೇ ಬಂದೆ ಕಣಪ್ಪ, ಕೆಲ್ಸಕ್ಕೆ ಹೋಗಿದ್ದಾ? ಮುಂದೆಲ್ಲ ಹೋಗಿದೆ. ಇಷ್ಟು ಜಲ್ದಿ ಬಂದ್ಬಿಟ್ಟಿದ್ದಿ ಇವತ್ತು? ಗುತ್ತಿಗೆ ಹೋಗ್ಕೊಂಡಿದ್ದು, ಕೆಲಸ ಮುಗೀತಲ್ಲ, ಅದಕ್ಕೆ ಬಂದ್ಬಿಟ್ಟೆ ಕತೆ. ನೀನು ಹೋಗಿದ್ದು ಬಂದಾ? ಉಂಕರಪ್ಪ ಈಗ ತಾನೇ ಬಂದಲ್ಲ, ಅದಕ್ಕೆ ಅವ್ವಲ್ಲಿ ಗೊತ್ತು. ಬಾ ನವೀನ, ಊಟ ಮಾಡು ಬಾ. ಇಲ್ಲ ಕನ್ಸಿಕವ, ಹೋಟ್ಲಲ್ಲೇ ಮಧ್ಯಾಹ್ನದಲ್ಲಿ ತಿಂದಿದ್ನಲ್ಲ, ಬೇಡಕ ಊಟ ಮಾಡಿ. ಅದೇ ಕಣಪ್ಪ, ಅದೇ ಅವತ್ತು ಹೇಳಿತಿಲ್ವಾ ಜೈನ್ಗೆ ಅವನು ಗಂಡು ನೋಡು ಅಂತ, ಅದಕ್ಕೆ ಹೇಳಿದೆ. ಏನೋ ಗಂಡು ಕಡೆಯವ್ರು ಬರ್ತಾವ್ರೆ ಅಂತ ಹೇಳ್ತಿದ್ರು, ಬರೋ ಕೇಳೋಣ ಏನು ಮಾಡೋಣ, ಅದಕ್ಕೆ ಕೇಳೋದ ಅಂದ್ಕೊಂಡೆ ನಿಮ್ಮನ್ನ. ಹೇಳಿ ಏನು ಮಾಡೋದು ಚಿಕ್ಕವ, ಏನು ಮಾಡೋದು? ಅಲ್ಲ 500 ಮಾಸ ತಿಂತಾನೆ. ಈಗಲ್ಲ ಕನ್ಸಿಕವ, ಇದೆಲ್ಲ ಕಳೆದು ಬಿಡ್ಲಿ, ಆಮೇಲೆ ಬಂದಾರಂತೆ ಅದಕ್ಕೆ. ಹ್ಞೂ ಸಿಕ್ಕಿಲ್ಲ ಕತ್ ಬಿಡು, ಮನೆ ಕಡೆ ಹೆಂಗಂತೆ ಏರಿ ಅತ್ತ. ಏನಾರ ಇನ್ನೂ ಏನೂ ಕೇಳಲಿಲ್ಲ ಕನ್ಸಿಕವ, ಮೊದಲು ನಿಮ್ಮನ್ನ ಕೇಳ್ಬಿಡಕ್ಕಾಯ್ತದೆ. ಹ್ಞೂ ಅಂದರೆ ಅದ್ರ ಬಗ್ಗೆ ತಿಳ್ಕೊಂಡು ಏನು ಹೇಳೋಕ್ಕಾಯ್ತದೆ. ಇಲ್ಲ ಅವ್ರ ನಂಬರ್ನೇ ಕೊಡ್ತೀನಿ, ನೀವೇ ಏನೇನು ಬೇಕು ಮಾತಾಡ್ಕೊಳ್ಳಿ. ಅಲ್ಲ ನಾವು ಬೇರೆ ಏನು ಮಾತಾಡೋದು, ಒಮ್ಮೆ ನೀನೇ ಮಾತಾಡ್ಬಿಟ್ಟು ಹೇಳು. ಸುಮ್ಮನೆ ಅವ್ರಿಗೆ ನಮ್ಮ ಜೊತೆ ಗೊತ್ತಾಯ್ತಿಲ್ಲ, ಅವ್ರ ಜೊತೆ ಮಾತಾಡೋಕ್ಕೆ ಹಿಂಗೆ ಏನು ಅಂತ. ನೀನೇ ಮಾತಾಡೋದು, ಏನು ಮಾತಾಡಬೇಕು, ಎಷ್ಟು ಮಾತಾಡಬೇಕು ಹೇಳು. ಸುಮ್ಮನೆ ನಾವು ಬೇರೆ ಏನು ಸರಿ ಬೇಡಕತ್ತೆ. ಹುಡುಗ ಪರವಾಗಿಲ್ವಂತ, ಮೊದಲು ಹುಡುಗ ಹೆಂಗಿರೋದು ಅಂತ ನೋಡ್ಕೊ. ಮುಖ್ಯವಾಗಿ ಹುಡುಗ ಹಚ್ಕೊಟ್ಟು ನೋಡ್ಕೋಬೇಕು. ಆಮೇಲೆ ಒಂದು ಮನೆಯಾರು ಬೇಡವಾ ಅಲ್ವಾ ನವೀನ? ಅಲ್ಲ ಮಗಳು ಕೊಡ್ತೀವಿ, ಹಚ್ಕೊಟ್ಟಾಗ ಒಂದು ಮನೆಯಾರು ಬೇಡವಾ? ಅವ್ರ ಕಷ್ಟ ಸುಖ ಗೇಯ್ಕ ತಿನ್ನಕ್ಕೆ ಒಂದಿಷ್ಟಾಗಲ ಏನಾರು ಬೇಡವಾ ಹೇಳು? ಅಷ್ಟಾರು ಇರಬೇಕು, ಅಷ್ಟಿದ್ರೆ ಸಾಕು ಕತೆ. ಏನು ಕೆಲಸ ಗೆಲ್ಸವ್ರು ಅಂಥವ್ರು ಸಿಕ್ಕರೆ ಇನ್ನೂ ಆಸೆಯ. ನಮ್ಮ ಪುಣ್ಯಕ್ಕೆ ಸಿಕ್ಕರು ಅನ್ಕೊಳ್ಳೋದ, ಇಲ್ಲ ಅಂದರೆ ಇಷ್ಟಾರು ನೋಡು. ಆಮೇಲೆ ಹೇಳ್ಬಿಡು, ನಾವು ಜಾಸ್ತಿ ವರ್ಗದ ದಕ್ಷಿಣ ಕೊಡೋಕ್ಕಾಯ್ತಿಲ್ಲ, ನಾವು ಬಡವರು, ಸುಮಾರಾಗಿ ಮದುವೆ ಮಾಡ್ಕೊಳ್ಬೋದು. ಏನೋ ಹೆಣ್ಣಿಗೂ ಗಂಡಿಗೂ ಒಂದೊಂದು ಹಿಂಗಿಂಗವು ಎಲ್ಲ ವಾಳೆಗಿನ ಜುಮ್ಕಿಗೆ ಒಂದು ಚೈನ ಮಾಡಿಸ್ಬೋದು. ಅದ್ರ ಬಿಟ್ಟು ನೀನು ನಾವು ಜಾಸ್ತಿ ಮಾಡೋಕ್ಕಾಯ್ತಿಲ್ಲ, ಅದನ್ನು ಹೇಳ್ಬಿಡು. ಆಮೇಲೆ ಬಂದ್ಬಿಟ್ಟು ಆಮೇಲೆ ಸುಮ್ಮನೆ ಹೋಗೋದು ಏನು ಮಾಡೋಕ್ಕೆ, ಅದು ಇದು ಹ್ಞೂ ಅಂದ್ಕೊಂಡು ಅಲ್ವಾ, ಅದಕ್ಕೆ ಅದು ಇದು ಅಂದ್ಕೊಂಡು ಹೋಗೋದು ಬದಲು ಈಗಲೇ ಹೇಳ್ಬಿಟ್ಟು ಎಲ್ಲ ತಿಳಿಸ್ಬಿಟ್ಟು ಆಮೇಲೆ ಕರ್ಸು. ಸುಮ್ಮನೆ ಇಲ್ಲಿ ಕರ್ಸಿದ್ರೆ ಎಲ್ಲ ಖರ್ಚು ಹಾಗಂತ ಹೇಳಿದ್ರೆ ಕರ್ಸು, ಸುಮ್ಮನೆ ಬೇಡ. ಬಿಡು ಚಿಕ್ಕವ, ಯಾರು ಗೊತ್ತು, ಒಂದು ಒಳ್ಳೆ ಸಂಬಂಧ ಬಂದ್ಬಿಟ್ಟು ಆದರೂ ಆದವೇನೋ ಉಪ್ಪು ಆದವೇನೋ ನೋಡೋಕ್ಕಾಯ್ತದೆ. ಬಿಡು, ಸಣ್ಣ ಪುಟ್ಟ ಖರ್ಚಿಗೆಲ್ಲ ಏನು ತಲೆ ಕೆಡಿಸ್ಕೊಳ್ಳೋದು ಬೇಡ. ಏನು ಟೀ ಕಾಪಿಗೇನು ಹೊಂಟೋದದ, ಅದು ತಾನೇ. ಬಿಡು, ತಲೆ ಕೆಡಿಸ್ಕೊಬೇಡ. ಯಾವ್ಯಾವ ಸಂಬಂಧ ಬರ್ತಾವೆ ಎಲ್ಲನೂ ನೋಡಿ ಆದರೆ ಮಾಡೋಕ್ಕಾಯ್ತದೆ, ಇಲ್ಲ ಅಂದ್ರಿಲ್ಲ. ಸರಿ ಕತ್ತಕೋ, ಹಂಗಂದ್ರೆ ನೀನು ಹಂಗೆ ಮಾಡೋಕ್ಕಾಯ್ತದೆ, ನೀನೇ ಹೇಳು. ಸುಮ್ಮನೆ ನಮಗೇನು ಬೇಡ, ಬೇಕಾದ್ರೆಲ್ಲ ಒಪ್ಪಿಪ್ಪ ಆದರೆ ಆಮೇಲೆ ಬೇಕಾದ್ರೆ ನಮಗೇನು ಬರೀ ಇಸ್ಕೊಳ್ಳೋಕ್ಕಾಯ್ತದೆ. ಸುಮ್ಮನೆ ನಮಗೇನು ಗೊತ್ತದು, ನೀನೇ ಮಾತಾಡು. ಆಮೇಲೆ ಹೊಸ ಹುಡುಗ ಹಚ್ಕಟ್ಟಾಗಿರ್ಬೇಕು ಕಣ. ನೀನು ಯಾರಿದ್ದಾರು ಹೇಳು, ಇವಳು ಒಬ್ಳು ಮಾಡಿ ಮುಗಿಸ್ಬಿಟ್ರೆ ಆರಾಮಾಗಿ ಹೆಂಗೋ ಇರ್ಬೋದು. ಸರಿ ಚಿಕ್ಕವ, ಅದಕ್ಕೆ ಅದಕ್ಕೆ ತಲೆ ಕೆಡಿಸ್ಕೊಂಡು ಏನೋ ಒಂದು ಆಯ್ತು ತಕೋ, ಏನೋ ಮಾಡೋಕ್ಕಾಯ್ತಿಲ್ಲ. ಒಬ್ಬ ಅದಕ್ಕೆ ನವೀನ ಆಗಲೇ ಅದೆಲ್ಲ ಹೋಯ್ತು ಎಲ್ಲಿ ಅಂತ ನಮ್ಗೆ ಗೊತ್ತಿಲ್ಲ ಅಂತ ಕೇಳಲಿಲ್ಲ. ಏನೋ ನಿಮ್ಮ ಅವ್ವ ಹೇಳ್ಬಿಟ್ಟು ಹೋದದ, ಹೇಳ್ಬಿಟ್ಟು ಹೋದದ ಗೊತ್ತಿಲ್ಲ ಕಣ್ಣವಿನ. ಆಗಲೇ ಹೋಯ್ತು, ಊಟ ಗಿಟ ಮಾಡ್ಕೊಂಡು ಹೋಯ್ತು. ಅಲ್ಲ ನಂದಿನಿ ಅವ್ರ ಊರಿಗೆ ಹೋಯ್ತಾ? ಬ್ಯಾಗಿಗೆ ಏನು ತಗೊಂಡು ಹೋಗಿಲ್ಲ, ಸುಮ್ಮನೆ ಹಂಗೆ ಹೋಯ್ತು. ಏನು ವಾಸ್ಕಿಸ ಬಟ್ಟೆ ಏನು ಇಟ್ಕೊಂಡು ಹೋಗಿಲ್ಲ, ಅಲ್ಲಿಗೆ ಹೋಗಿಲ್ಲ ಅನ್ನಗದೆ. ಅಲ್ಲ ಮಗಿ ನೋಡಕ್ಕೆ ಹೋಗಿಲ್ವಾ? ಇಲ್ಲ ಕಣ್ಚಿಕವ, ಹೋಗ್ಲಿಲ್ಲ. ಈ ವಾರ ಹೋಯ್ತಿಲ್ಲ, ಮುಂದಿನ ವಾರ ಹೋಯ್ತೀನಿ. ಈ ವಾರ ಇನ್ನೂ ಸಂಬಳ ಆಗಿಲ್ಲ. ಆಮೇಲೆ ಭಾರಿ ಕಾದಿ ಕೈಲಿ ಹಿಂಗೆ ಹೋಗನೆ ಮಗ ಇರೋ ಮನೆ, ಅದಕ್ಕೆ ಸಂಜೆ ಆದಮೇಲೆ ಏನಾದ್ರು ತಗೋ ಹೋಗ್ತಾಯ್ತದೆ ಅಂದ್ಬಿಟ್ಟು. ಸರಿ ತಕೋ, ಆಮೇಲೆ ಹೋಗುವಂತೆ. ಸಾಮಾನು ಏನಾದ್ರು ಬೇಕಾಯ್ತಾ? ಬೇಡ ಬಿಡು, ಸಾಮ್ಗಿ ಮನೆ ಏನು ಬೇಡ, ನಾನು ಕೆಲ್ಸಕ್ಕೆ ಹೋಗೋದ್ವಾ, ನಾನೇ ಸಾಮಾನು ಎಲ್ಲ ತಂದು ಹಾಕ್ತೀವಿ. ಏನು ಸಾಮ್ಗಿ ಮನೆ ಏನು ಬೇಡ. ಏನೋ ಸಾಲಾಗಿಲ್ಲ ಅದೇಂತಲ್ಲ ಅಂತ ತೀರ್ಸ್ಕೊ, ಆಮೇಲೆ ಬೇಕಾದ್ರೆ ನೋಡೋದಿರಾಕಾಯ್ತದೆ. ಆಮೇಲೆ ತರೋದು ಬಿಡೋದು ಇರ್ತದೆ. ಅಚ್ಚುಕಟ್ಟಾಗಿ ನೀನು ಇಡ್ತೀವಿ ಮನೆಗೆ ಬರೋಗಂಟ ಸಾಲಾಗಿರೋದೆಲ್ಲ ತೀರ್ಸ್ಕೊ. ಮಗಿನ ಬೇರೆ ಸಾಕಬೇಕು, ಮಟ್ಬೇಕು, ಅದಕ್ಕೆ ಬೇರೆ ಖರ್ಚು. ಇರೋ ಸಾಲನು ಮಡಿಕೊಂಡು ಮಕ್ಳು ಮರಿ ನಾನು ನೋಡ್ಕೊಳಕ್ಕಾದ್ರೆ ಕಷ್ಟ ಆಯ್ತದೆ. ಅಚ್ಚುಕಟ್ಟಾಗಿ ದುಡ್ದು ಮೊದಲು ಸಾಲ ತೀರ್ಸಾಕ್ಬಿಟ್ಟು ಅವ್ರು ಬರೋಗಂಟ ಅದನ್ನೇ ನೋಡ್ತಾ ಕೂತೀವಿ. ಸಾಲ ತೀರ್ಸೋದ ಪಟಪಟ್ಟನೆ ಅಂದರೆ ಆದ್ರೂ ಅಷ್ಟು ತೀರ್ಸೋಕ್ಕಾಯ್ತಲ್ಲ ಕಣ್ಣಪ್ಪ, ಆಯ್ತಾ ಇಲ್ಲ. ಬಾ ನೋಡ್ತಾವೆ ನಾನು ಅದು ಇದು ಏನು ಎಕ್ಸ್ಟ್ರಾ ಕೆಲಸನೂ ಮಾಡ್ತಾವೆ. ಮಾಮೂಲಿ ಒಂದೊಂದು ಟ್ರಿಪ್ ಕೊಟ್ಟರೆ ನಾನು ಇನ್ನೊಂದೊಂದು ಟ್ರಿಪ್ ಎಕ್ಸ್ಟ್ರಾನೇ ಅಲ್ಲೇ ಹುಡ್ಕೋ ಹೊಡೆದುಟ್ಟೆಲ್ಲ ಬರ್ತೀನಿ. ಆದರೂ ಸಾಲ ಯಾಕೋ ತೀರ್ತಾನೆ ಇಲ್ಲ. ಬಡ್ಡಿನೇ ಕಟ್ಟಿ ಸಾಯ್ತದೆ. ಬಡ್ಡಿನ ಯಾವ ಕೈಯಲ್ಲಿ ಬಡ್ಡಿ ಸಾಲ ಮಾಡಿಬಿಟ್ಟು, ನೀವಂತೂ ಬಡ್ಡಿ ಸಾಲ ಮಾಡೋಕೆ ಹೋಗ್ಬಿಡಿ. ಯಾವತ್ತೂ ಬರೀ ಬಡ್ಡಿ ಕಟ್ಟದೆ ಆಯ್ತದೆ, ಅಸಲು ಮಾತ್ರ ತೀರ್ತಾ ಇಲ್ಲ. ದುಡ್ದು ಬರೀ ಬಡ್ಡಿ ಕಟ್ಟಿ ಸಾಯ್ತಾ ಕೂತೀವಿ ನಾನಂತೂ. ಇನ್ನೇನು ಮಾಡೋಕ್ಕಾಗತ್ತೆ ನವೀನ, ತೀರೋಯ್ತದ ಕತ್ತ ಬಿಡು. ಇನ್ನೇನು ಮಾಡೋಕ್ಕಾಯ್ತಿಲ್ಲ, ಏನೋ ಆದಷ್ಟು ತೀರ್ಸ್ಕೊ. ಹೊಸನೇ ತೀರ್ಸ್ಕೊಂಡು ಹೆಂಗೋ ಮಾಡ್ಕೊಂಡು ಇನ್ನೇನು ಮಾಡೋಕ್ಕಾಗದು, ಇನ್ನೇನು ಮಾಡೋಕ್ಕಾಯ್ತಿಲ್ಲ. ನಿಮ್ಮ ಅಪ್ಪನಾರು ಕೊಡೋದು ಅಂದರೆ ನಿಮ್ಮ ಅಪ್ಪನೂ ಸಾಲ ಮಾಡ್ಕೊ ಕೂತದೆ. ನಿಮ್ಮ ಅಪ್ಪ ಈಗ ಸುಮಾರಾಗಿರೋದು. ಮೊದಲು ಹಿಂಗೆ ಕಲ್ತ್ಕೊಂಡಿದ್ರೆ ಬುದ್ಧಿಯಾ, ನಮ್ಮ ಮಟ್ಟಿಗೂ ಸಾಲ ಇಲ್ಲ ಏನೂ ಇಲ್ಲ, ಅಚ್ಚುಕಟ್ಟಾಗಿರ್ಬೋದಾಗಿತ್ತು. ನಿಮ್ಮ ಅಪ್ಪನ ಸಾಲ ಮಾಡ್ಕೊಂಡು ಅವ್ನು ಬೇರೆ ತೀರ್ಸ್ತಾ ನಿಮ್ಮ ಅಪ್ಪನ ಬಡ್ಡಿ ಏನು, ನೀನೇನೋ ಒಂದು 2-3 ರೂಪಾಯಿ ಬಡ್ಡಿ ಮಾಡಿಟ್ಕೊಂಡಿದ್ದೀನೋ. ನಿಮ್ಮ ಅಪ್ಪ ಹಂಗಲ್ಲ, 10 ರೂಪಾಯಿ ಬಡ್ಡಿ. 30,000 ಸಾಲ ಮಾಡಿ ಕೂತವ್ರೆ, 10 ರೂಪಾಯಿ ಬಡ್ಡಿ. ತಿಂಗಳಿಗೆ 3,000 ಕಟ್ಟಬೇಕು. ಅಲ್ಲ ಸುಮ್ಮನೆ ಕುಡಿಯೋಕ್ಕೆ ತಿನ್ನೋಕ್ಕೆಲ್ಲ ಮಾಡ್ಕೊಂಡು ಹೆಂಗೋ ಸಾಲ ಮಾಡಿ ಹೆಂಗೋ ತೀರ್ಸ್ತಾನೆ. ಈಗ ಬೇಕದು ಸುಮ್ಮನೆ ತಗಿ. ಯಪ್ಪ ಸರಿ ಆಗಿದ್ದಾಗೋಯ್ತು, ಆರಾಮಾಗಿ ಅಂತ ತೀರಿಸ್ಬಿಟ್ಟು ಸುಮ್ಮನೆ ಕುಡಿಯೋ ತಿನ್ನೋದೆಲ್ಲ ಬಿಟ್ಬಿಟ್ಟು ಆರಾಮಾಗಿ ನಿಮ್ದೇಗಿರಪ್ಪ. ಎಲ್ಲ ಕಲ ಕೆಲ್ಸಕ್ಕೆ ಹೋಗ್ತೀನಿಲ್ಲ, ಕೈ ಕಾಲು ನೋವು ಬರ್ತವೆ, ಹಂಗಿಲ್ಲ ಕೈಕಿಲ್ಲ, ಅದಕ್ಕೆ ಒಂಚೂರ. ಅಲ್ಲ ಕಣಪ್ಪ, ಮನೇಲಿ ಮಗಳು ಮುಡಿಕೊಂಡು ನೀನು ಹಿಂಗೆ ಕುಡಿತೀನಿ ಅಂದ್ರೆ ಏನಪ್ಪ ಸರಿಯಾ? ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಎಲ್ಲರಿಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ.